ಹಾಂ 1.55 ಕೊಡ್ಬಿಡ್ತೀನಿ ಅಂತಿದ್ದಾರೆ ಕಸ್ಟಮರು. 1.55 1.55 ಕೊಡ್ಬಿಡ್ತೀನಿ ಅಂತಾರೆ. ಈ ಮಾಡಲ್ ಗಾಡಿ ತೊಗೊಂಡ್ರೆ 1.90 1.95 ಆಗ್ತದೆ ಗಾಡಿ. ಹಾಂ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 90,000 ಹೇಳ್ತಿದ್ದಾರೆ. ಮಾತಾಡೋ ಒಂದು 5,000 10,000 ಹೆಚ್ಚು ಕಮ್ಮಿ ಕೊಡ್ಬೋದು ಸರ್. 10,000 ಗಂಟೆ ಕೊಡ್ಬೋದು. ಮಾತಾಡ್ಬೇಕು ಕಸ್ಟಮರ್ ಜೊತೆ. ಓಕೆ, ಅಲ್ಲಿಗೆ ಒಂದು 80-85,000 ಗಂಟೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗಾಡಿ. ಸರ್ ಇದು 190 ಹೇಳ್ತಿದ್ರೆ ಓಕೆ, ಒಂದು 80 ಗಂಟೆ ಕೊಡ್ಬೋದು ಸರ್. ಗಾಡಿ ಭಾಳ ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ಗಾಡಿ ತಗೊಂಡವರು ಆರಾಮಾಗಿ ಮಡಿಕೋತಾರೆ ಗಾಡಿ, ಆ ಥರ ಇದೆ ಗಾಡಿ. ಓಕೆ, ಪ್ರೀತಿಯ ಬಂಧುಗಳೇ, ನಾನಿವಾಗ ದಿ ಕಾರ್ಸ್ ಗ್ಯಾಲಕ್ಸಿ ಯೂಸ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇವ್ರ ಹತ್ರನೂ ಕೂಡ ಮಾರುತಿ 800 ಜೊತೆಗೆ ಆಲ್ಟೋ ಕೂಡ ಅವೈಲಬಿಲಿಟಿ ಇರುತ್ತೆ. ಈ ಕಾರುಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇವ್ರ ಹತ್ರ ಫಸ್ಟ್ ವೆಹಿಕಲ್ ಬಂದು ನಾನು ಮಾರುತಿ ಸುಜುಕಿ 800 ತೋರಿಸ್ತಾ ಇದ್ದೀನಿ. KA02 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಸ್ವಲ್ಪ ಪೇಂಟ್ ಡಿಮ್ ಆಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿರುತ್ತೆ ಅಷ್ಟೇ. ಇದು ನೀವು ನೋಡ್ತಾ ಇರ್ಬೋದು ರೇಸ್ ಸೈಡಿಂದ. ಇದು ಬಂದು 800 DX ವೇರಿಯಂಟ್, ಅಂದರೆ ಡಿಲಕ್ಸ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಯಾವ ಮಾಡಲ್ ಇದು ಸರ್? ಇದು 1997 ಮಾಡಲ್, 1997ನೇ ಮಾಡಲು. ಓನರು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್. ಎಷ್ಟು ಹೊಡಿದೆ ಇದು? ಇದು ಎಕ್ಸಾಕ್ಟ್ ಆಗಿ ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಎಷ್ಟು ಹೊಡಿದೆ ಅಂತ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರು ವಿತ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಹೊಡಿದೆ ಅಂತ. ಇದೊಂದು 83,000 83,000 ಕಿಲೋಮೀಟ್ರ್ ಓಡಿರುತ್ತೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಆ್ಯಸ್ ಯೂಶುವಲ್ 18-20 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಫೈನಲ್ ಪ್ರೈಸ್ ಹೇಳ್ಬಿಟ್ಟಿದ್ದಕ್ಕೆ? ಸರ್ ಫೈನಲ್ ಬಂದು ಇದು 85,000 ಫೈನಲ್ ಮಾಡೋದು. 85,000. 85,000ಗೆ ನಿಮಗೆ ಈ ಮಾರುತಿ ಸುಜುಕಿ 800 ಸಿಗುತ್ತೆ. ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಜೊತೆಗೆ ಇರೋ ಹತ್ರ ಇನ್ನೂ ಒಂದು 800 ಇರುತ್ತೆ. ಇದು ಬಂದು KA55 ಅಂದರೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತೀನಿ. ವೈಟ್ ಕಲರಲ್ಲಿ ಈ ಗಾಡಿ ಇರುತ್ತೆ. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು 800 ಡಿಯೋ ವಿತ್ AC ಇರೋಂಥದ್ದು ಗಾಡಿ ಇದಾಗಿರುತ್ತೆ. ಯಾವ ಮಾಡಲ್ ಇದು? ಸರ್ ಇದು 2008 ಮಾಡಲ್, 2008ನೇ ಮಾಡಲ್. ಓನರು ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಇರ್ತಾರೆ. ಎಷ್ಟು ಹೊಡಿದೆ ಇದು? ಸರ್ ಇದು ಬಂದು ನಿಮಗೆ 76,000 ರನ್ ಆಗಿದೆ ಸರ್. ಓಕೆ, 76,000 ಕಿಲೋಮೀಟ್ರ್ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಸಿಸ್ಟಮ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಆ್ಯಸ್ ಯೂಶುವಲ್ ಗ್ಯಾಸ್ ಕಿಟ್ ಕೂಡ ಇದೆ. ವಿತ್ ಗ್ಯಾಸ್ ಕಿಟ್ ಇದೆ. ಅಂದರೆ ಡಿಯೋ ಅಂದಮೇಲೆ ಪೆಟ್ರೋಲ್ ಪ್ಲಸ್ ಗ್ಯಾಸ್ ಕಿಟ್ ಎರಡು ಕೂಡ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಇದಕ್ಕೆ ಪ್ರೈಸು? ಸರ್ ಇದು 120 ಫೈನಲ್ ಆಗುತ್ತೆ. ಓಕೆ, 1,20,000 1,20,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಎಷ್ಟು ಓನರ್ ಅಂದರೆ ಇದು? ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ಜೊತೆಗೆ ಇರೋ ಹತ್ರ ಮಾರುತಿ ಸುಜುಕಿ ಆಲ್ಟೋ ಕೂಡ ಇರುತ್ತೆ. ಸಿಲ್ವರ್ ಕಲರಲ್ಲಿ KA04 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲು. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅಂದರೆ ಯಾವ ವೇರಿಯಂಟ್ ಅಂತೆಲ್ಲ ನೋಡ್ಕೊಂಬರೋಣ. ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇದು ಬಂದು ಆಲ್ಟೋದಲ್ಲಿ LXA ವೇರಿಯಂಟ್ ಇದಾಗಿರುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ 2008 ಮಾಡಲ್ ಇದು. ಓಕೆ, 2008ನೇ ಮಾಡಲ್. ಓನರು? ಸಿಂಗಲ್ ಓನರ್ ಇದು. ಓಕೆ, ಸಿಂಗಲ್ ಓನರ್ ಆಗಿರ್ತಾರೆ. ಎಷ್ಟು ಹೊಡಿದೆ ಸರ್? ಎಷ್ಟು ಹೊಡಿದೆ ಸರ್ ಇದು? ಇದು 74,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, 74,000 ಕಿಲೋಮೀಟರ್ ಓಡಿರುತ್ತೆ. ಇಲ್ಲೆಲ್ಲನೂ ಕೂಡ ಡೆಂಟ್ಗಳಿರುತ್ತೆ, ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಮೈಲೇಜ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆಲ್ಟೋ ಮೇಲೆ 18-20 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. LXA ವೇರಿಯಂಟ್ ಆದ್ದರಿಂದ ನಿಮಗೆ ಪವರ್ ಸ್ಟೇರಿಂಗು AC ಸಿಸ್ಟಮ್ ಮಾತ್ರ ಸಿಗುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಫೈನಲ್ಲು 185 ಫೈನಲ್ ಆಗುತ್ತೆ. ಓಕೆ, 185. ಯಾವ ಮಾಡಲ್ ಅಂದ್ರೆ ಇದು? 2008 185 ಫೈನಲ್. 1,85,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಶೋರೂಮಲ್ಲಿ ನಾನು ನಿಮಗೆ ಏನು ಸ್ಟಾಕ್ಸ್ ಇದೆ ತೋರಿಸ್ಕೊಡ್ತೀನಿ. ಪ್ರೀತಿಯ ಬಂಧುಗಳೇ, ನಾನೀಗ ವೆಸ್ಟ್ ಕಾರ್ಸ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇದು ಕೂಡ ಮೈಸೂರಲ್ಲೇ ಇರುತ್ತೆ. NI ಕಾಲೇಜ್ ರೋಡ್ ಅಂದರೆ HD ಕೋಟೆ ರೋಡ್ ಹತ್ರ ನಿಮಗೆ ಈ ಶೋರೂಮ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ತುಂಬಾ ವೆಹಿಕಲ್ಸ್ ಇರುತ್ತೆ. ಅಂದರೆ ಓಮಿನಿ ಇರ್ಬೋದು, ಇನೋವಾ ಇರ್ಬೋದು, ಮಹೇಂದ್ರ ಅವ್ರದ್ದು ಗಾಡಿಗಳಿರ್ಬೋದು, ಸ್ವಿಫ್ಟ್ ಇರ್ಬೋದು, I10 I20 ಸ್ಕಾರ್ಪಿಯೋ, ಈಗ ಪ್ರತಿಯೊಂದು ವೆಹಿಕಲ್ಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ಎನಿ ಟೈಮ್ ನಿಮ್ಮ ಹತ್ರ ಇಲ್ಲಿ 50ಕ್ಕಿಂತ ಹೆಚ್ಚು ಗಾಡಿಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ಹೇಳ್ದಂಗೆ ನಾನು ನಿಮಗೆ ಬರೀ ಮಾರುತಿ ಸುಜುಕಿ 800 ಮತ್ತು ಮಾರುತಿ ಸುಜುಕಿ ಆಲ್ಟೋದು ಮಾತ್ರನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಏನೇನು ಸ್ಟಾಕ್ಸ್ ಇದೆ ನೋಡ್ಕೊಂಬರೋಣ. ಇವ್ರ ಹತ್ರ ತುಂಬಾ ಆಲ್ಟೋ ಕಾರ್ಗಳಿರುತ್ತೆ. ಅದರಲ್ಲಿ ಫಸ್ಟ್ ಕಾರ್ ಬಂದುಬಿಟ್ಟು KA53 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ಲು. ವೈಟ್ ಕಲರಲ್ಲಿ ಈ ಕಾರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ. ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಯಾವುದು ಡಾಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ನಾನು ನೋಟಿಸ್ ಮಾಡೋಕ್ಕಾಗ್ತಿಲ್ಲ. ಫ್ರಂಟಲ್ಲಿ ವಿಂಡ್ಶೀಲ್ಡ್ ಹೊಡೆದಾಗಿದೆ ಗ್ಲಾಸು, ಅದನ್ನು ಕೂಡ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೆ ಅಲ್ವಾ ಗ್ಲಾಸ್ ಹೊಡೆದಾಗಿರೋದು? ಓಕೆ, ಇದು ಬಂದು ಮಾರುತಿ ಸುಜುಕಿ ಆಲ್ಟೋ LXA ವೇರಿಯಂಟು. ಯಾವ ಮಾಡಲ್ ಇದು? 2008 ಮಾಡಲ್ ಸರ್, ಸೆಕೆಂಡ್ ಓನರ್. ಓಕೆ, 2008 ಸೆಕೆಂಡ್ ಓನರು. ನಾನು ನಿಮಗೆ ಗ್ಲಾಸು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಂಡ್ಶೀಲ್ಡು ಇದು ಹೊಡೆದೋಗಿದೆ. ಇದನ್ನು ಕೂಡ ಅವ್ರು ರಿಪ್ಲೇಸ್ ಮಾಡಿಕೊಡ್ತಾರೆ. ಎಷ್ಟು ಹೊಡಿದೆ ಇದು?
ಸರ್ ಇದು 62,000 ಓಡಿದೆ ಸರ್. 62,000 ಕಿಲೋಮೀಟ್ರ್ ಓಡಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ನೀವೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಇದು ಬಂದು LX ವೇರಿಯಂಟ್ ಆದ್ದರಿಂದ ನಿಮಗೆ ಪವರ್ ಸ್ಟೇರಿಂಗು AC ಸಿಸ್ಟಮ್ ಇಷ್ಟು ಮಾತ್ರ ನಿಮ್ಗೆ ಕಾಮನ್ ಆಗಿರುತ್ತೆ. ಇಂಟೀರಿಯರೆಲ್ಲ ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಆಲ್ಟೋ ಮೈಲೇಜ್ ನಿಮ್ಗೆ ಗೊತ್ತೇ ಇರುತ್ತೆ. ಆಲ್ಟೋ ಎಲ್ಲ ನೀವು ಮಿನಿಮಮ್ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 800 ಕೂಡ ಅಷ್ಟೇ, ಅದಕ್ಕೋಸ್ಕರ ನಾನು ಮೈಲೇಜ್ನ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 2008 ಮಾಡಲು ಸೆಕೆಂಡ್ ಓನರ್ 1,95,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಫೈನಲ್ ಪ್ರೈಸ್ ಎಷ್ಟುವರೆಗೆ ಆಗ್ಬೋದು? ಫೈನಲ್ ಬಂದು 1,80,000 ಸರ್. 180. ಫೈನಲ್ ಟು ಫೈನಲ್. ಓಕೆ, 1,80,000 ಅಂದರೆ 1,80,000 ಫೈನಲ್ ಪ್ರೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇರುತ್ತೆ ಇನ್ನೂ ಕೂಡ ಆಲ್ಟೋ ಇರುತ್ತೆ. ಬನ್ನಿ ನಾನು ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇದು ಬಂದು KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಬಂದು ಸಿಲ್ವರ್ ಕಲರ್ ಆಲ್ಟೋ. ನಾನು ನಿಮಗೆ ಕಾರ್ನ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳಿದೆ, ಅದು ಬಿಟ್ಟು ಇನ್ನೇನಿಲ್ಲ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ LX ವೇರಿಯಂಟ್ ಇರುತ್ತೆ. ಯಾವ ಮಾಡಲ್ ಇದು ಸರ್? ಈಗ 2005 ಮಾಡಲು ಸರ್. ಇದು 2005 ಮಾಡಲು. ಓನರು ಥರ್ಡ್ ಓನರ್ ಆಗಿದೆ ಸರ್. ಓಕೆ, ಥರ್ಡ್ ಓನರ್ ಆಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ ಇದು ಬಂದು 2006 ಮಾಡಲು ಸರ್. ಇದು ಓಕೆ, 2006 ಇದು. ಓಕೆ, 2006ನೇ ಮಾಡಲು, 3 ಓನರ್ ಆಗಿದೆ. ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ ಬರೀ ಮೀಟರ್ ತೋರಿಸ್ತೀನಿ. ಓಕೆ, ನಾನು ನಿಮಗೆ ಓಡೋಮೀಟ್ರ್ ಕೂಡ ನಾನು ತೋರಿಸ್ಕೊಡ್ತೀನಿ ಎಷ್ಟು ಹೊಡಿದೆ ಅಂದ್ಬಿಟ್ಟು. ನಿಮಗೆ ಇದು ಇಂಟೀರಿಯರ್ ಅಂತ ಹೇಳೋದ್ರೆ ನಿಮಗೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರೋದಿಲ್ಲ, ನಾರ್ಮಲ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು. 1,68,000 ಓಡಿದೆ ಸರ್. ಓಕೆ, 1,68,000 1,68,000 ಕಿಲೋಮೀಟರ್ ಡ್ರಿವನ್. ನಿಮಗೆ ವಿತ್ ಸಿಸ್ಟಮ್ ಇರುತ್ತೆ, AC ಕೂಡ ಇರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇನ್ನೊಂದು ಸರ್ ಏನಂತ ಅಂದರೆ ಈ ಗಾಡಿ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಆಗಿರೋದು. ಓಕೆ, ಲಾಸ್ಟ್ ಶೋರೂಮಲ್ಲೇ ಆಗಿರೋದು. ಶೋರೂಮಲ್ಲೇ ಆಗಿದೆ. ಓಕೆ, ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ಅನ್ಲಾಕ್ ಮಾಡಿದ್ದು ನೀವು ನೋಡ್ತಾ ಇರ್ಬೋದು, ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ಸರ್ 1,65,000 ಹೇಳ್ತೇವೆ ಸರ್. ಓಕೆ, ಫೈನಲ್ ಟು ಫೈನಲ್ ಹೇಳೋದಾದರೆ 1,45,000 ಫೈನಲ್. ಓಕೆ, 1,45,000 ಅಂದರೆ 1,45,000 ಫೈನಲ್ ಅಂತ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಯಾರಿಗಾದ್ರೂ ಆಲ್ಟೋ ಬೇಕು ಅನ್ನೋರು ಖಂಡಿತವಾಗಿ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ಆಲ್ಟೋ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು KA53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಕಾರ್ನ ನೀವು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾರು ಕೂಡ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳಿದೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡಲ್ಲಿ ಇದು ಕೂಡ ಆಲ್ಟೋ LX ವೇರಿಯಂಟ್. ಯಾವ ಮಾಡಲ್ ಇದು? 2009 ಮಾಡಲು ಸರ್ ಇದು. ಓಕೆ, 2009 ಅಂದರೆ 2009ನೇ ಮಾಡಲು. ಓನರು 3 ಓನರ್ ಆಗಿದೆ. 3 ಓನರ್ ಆಗಿದೆ. ಎಷ್ಟು ಹೊಡಿದೆ ಇದು? ಸರ್ ಇದು ಬಂದು ಲೋ ಮೈಲೇಜ್ ಸರ್ ಗಾಡಿ. ಇದು ಓಕೆ, 58,000 ಓಡೈತೆ. ಲೋ ಡ್ರಿವನ್ನು 58,000 ಅಷ್ಟೇ. ಓಕೆ, 58,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಇದು ಬಂದು ಎಕ್ಸ್ಟ್ರಾ ಫಿಟೆಡ್ ಪವರ್ ವಿಂಡೋ ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದಾರೆ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 1,95,000 ಹೇಳ್ತೇವೆ ಸರ್. ಓಕೆ, ಎಷ್ಟವರೆಗೂ ಆಗ್ಬೋದು ಇದು ಫೈನಲು? ಸರ್ ಫೈನಲ್ ಟು ಫೈನಲ್ 1,75,000. ಓಕೆ, ಬ್ರ್ಯಾಂಡ್ ಟೈರ್ ಹಾಕೋದು ಗಾಡಿ ಇವಾಗ. 1,75,000 ಅಂದರೆ 1 ಲಕ್ಷ. ನೋ ಬಾರ್ಗನ್. ಓಕೆ, ನೋ ಬಾರ್ಗನಿಂಗ್ ಪ್ರೈಸು 175 ಅಂತ ಹೇಳ್ತಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಆಲ್ಟೋ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇರೋ ಹತ್ರ ಇನ್ನೊಂದು ಆಲ್ಟೋ ಇರುತ್ತೆ. ಇದು ಬಂದು KA09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ನಂಬರ್ ಇದಾಗಿರುತ್ತೆ. ನಾನು ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕಾರ್ದು ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ಒಳ್ಳೆ ಕಂಡೀಷನಲ್ ಕಾರ್ ಇರುತ್ತೆ. ಬನ್ನಿ ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ. ಇದು ಬಂದು ಆಲ್ಟೋದಲ್ಲಿ K10, ಆಲ್ಟೋ K10 LX ವೇರಿಯಂಟು. ಯಾವ ಮಾಡಲ್ ಇದು? ಸರ್ ಇದು ಬಂದು 2011 ಮಾಡಲು. ಓಕೆ, 2011 ಮಾಡಲು. ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಸರ್ 84,000 ಓಡಿದೆ. ಓಕೆ, 84,000 ಅಂದರೆ 84,000 ಕಿಲೋಮೀಟರ್ ಓಡಿರುತ್ತೆ. ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಲ್ಲ ಅಲ್ಲ ಇದರಲ್ಲಿ? ಸಿಸ್ಟಮ್ ಇಲ್ಲ ಸರ್. ಓಕೆ, ಸಿಸ್ಟಮ್ ಇರೋದಿಲ್ಲ. ಪವರ್ ಸ್ಟೇರಿಂಗ್, AC ಇರುತ್ತೆ. ಇಂಟೀರಿಯರ್ ನೀಟ್ಲಿ ಮೇಂಟೈನ್ ಮಾಡಿದರೆ. ಸ್ವಲ್ಪ ಸೀಟ್ ಕವರ್ ಎಲ್ಲ ಪೀಲ್ ಆಗಿದೆ ಅನ್ನೋದು ಬಿಟ್ಟರೆ ಇನ್ನೇನು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 2,65,000 ಹೇಳ್ತೀನಿ ಸರ್. KA09 ಮೈಸೂರು ನಂಬರ್ ಇದು. ಓಕೆ, ಫೈನಲ್ ಪ್ರೈಸು? ಸರ್ ಫೈನಲ್ ಟು ಫೈನಲ್ ಬಂದು 2,35,000 ಸರ್. ಓಕೆ, 2,35,000. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸೊ ಲೋನ್ ಇದಕ್ಕೆ 1.5 ಇಂದ 1.3 ಲಕ್ಷ ಆಗ್ಬೋದು. ಓಕೆ, 1.3 ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಆಗುತ್ತೆ. ಇನ್ನು ಮಿಕ್ಕಿಂದ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಕಾರ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಇರೋ ಹತ್ರ ಇನ್ನೊಂದು ಆಲ್ಟೋ K10 VX ವೇರಿಯಂಟ್ ಇರುತ್ತೆ. KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಕಾರು ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಕೂಡ ನೀವು ನೋಟಿಸ್ ಮಾಡೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಇದೆ, ಬಟ್ ಅದು ರಬ್ಬಿಂಗ್ ಪಾಲಿಶಲ್ಲಿ ಹೊಂಟೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಬಂಪರಲ್ಲೂ ಕೂಡ ನಿಮಗೆ ಸ್ಕ್ರ್ಯಾಚಸ್ ಇರುತ್ತೆ. ಯಾವ ಮಾಡಲ್ ಇದು? ಸರ್ ಇದು ಬಂದು 13 ಎಂಡು 14 ರಿಜಿಸ್ಟ್ರೇಷನ್ ಗಾಡಿ. ಓಕೆ, 13-14 ರಿಜಿಸ್ಟರ್ಡ್ ವೆಹಿಕಲ್. ಓನರು ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ಸರ್ 11,300 ಓಡಿದೆ. 11,300. 11,300 ಕಿಲೋಮೀಟ್ರ್ ಮಾತ್ರ ಓಡಿರುತ್ತೆ. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC
ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದರಲ್ಲೂ ಕೂಡ ಸಿಸ್ಟಮ್ ಇರೋದಿಲ್ಲ, ಬೇಕಾದ್ರೆ ನೀವು ಹಾಕಿಸ್ಕೋಬೋದು. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಬಂದು 3,75,000 ಹೇಳ್ತೇವೆ ಸರ್. ಓಕೆ, 375 ಹೇಳ್ತಾ ಇದ್ದಾರೆ. ಫೈನಲ್ ಪ್ರೈಸು ಸರ್ ಫೈನಲ್ ಟು ಫೈನಲ್ 335 335,000 ಫೈನಲ್ ಪ್ರೈಸು. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಇದಕ್ಕೆ 2.5-2.3 ಲಕ್ಷ ಲೋನ್ ಆಗುತ್ತೆ. ಓಕೆ, 2.5-2.3 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ ನೀವು ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ಆಲ್ಟೋನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇವ್ರ ಹತ್ರ ಇನ್ನೂ 2 ಆಲ್ಟೋ ಮತ್ತು ಒಂದು 800 ಇರುತ್ತೆ. ನಾನು ನಿಮಗೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಬಂದು ಆಲ್ಟೋ LXI. ಇದು ಬಂದು ಮೆರೂನ್ ಕಲರ್ ಗಾಡಿ. ಆಲ್ಟೋ LXI KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಇದು ಬಂದು ಲಿಮಿಟೆಡ್ ಎಡಿಷನ್. ಏನಕ್ಕಪ್ಪ ಅಂದರೆ ಇದು 25 ಇಯರ್ಸ್ದು ಮಾರುತಿ ಸುಜುಕಿ ಅವ್ರದ್ದು 25 ಇಯರ್ಸ್ ಕಂಪ್ಲೀಟ್ ಆದಾಗ ಬಂದಂಥ ಇದು ಆಲ್ಟೋ ಇದಾಗಿರುತ್ತೆ. ಯಾವ ಮಾಡಲ್ ಇದು? ಸರ್ ಇದು ಬಂದು 2008-9 ಮಾಡಲು. ಓಕೆ, 2008-9 ಮಾಡಲು. ಇದು ಸರಿ, ಓನರು ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ನನಗೆ ಎಷ್ಟು ಹೊಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಓಡೋಮೀಟ್ರಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. 84,813 ಕಿಲೋಮೀಟರ್ ಹೊಡಿದೆ. ಓಕೆ, 84,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಅಂದರೆ 84,00,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟೆಡ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. AC ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮ್ಯಾನ್ಯುಯಲ್ ವಿಂಡೋ ಇರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸೊ 195 ಸರ್ ಇದು. 195, 1,95,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸು ಸರ್ 180 ಫೈನಲ್. 180, 1,80,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಜೊತೆಗೆ ಇವ್ರ ಹತ್ರ ಲಾಸ್ಟ್ 2 ಕಾರ್ ಇರುತ್ತೆ. ಒಂದು ಆಲ್ಟೋ ಮತ್ತು ಇನ್ನೊಂದು 800. ನೀವು ನೋಡ್ತಾ ಇರ್ಬೋದು 800 ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಬನ್ನಿ ಆಲ್ಟೋದು ಮುಗಿಸ್ಬಿಡೋಣ. ಅದಾದಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಕೂಡ ಸಿಲ್ವರ್ ಕಲರ್ ಆಲ್ಟೋ ಆಗಿರುತ್ತೆ. KA09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಯಾವ ಮಾಡಲ್ ಇದು? ಸರ್ 10 ಸಿಂಗಲ್ ಓನರ್ ಸರ್. 2010 ಸಿಂಗಲ್ ಓನರು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನೀವೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ರೇಸ್ ಸೈಡು ಕೂಡ ನಾನು ತೋರಿಸ್ಕೊಡ್ತೀನಿ ಯಾವ ವೇರಿಯಂಟ್ ಅಂತ. ಇದು ಬಂದು ಆಲ್ಟೋದಲ್ಲಿ LXI ವೇರಿಯಂಟ್ ಇರುತ್ತೆ. ಓನರು ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ಓಕೆ, ಓಡೋಮೀಟ್ರಲ್ಲೇ ನಾನು ನಿಮ್ಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಹೊಡಿದೆ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ವಿಂಡೋ. ಓಕೆ, 59,000 59,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಪವರ್ ಶೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಅಂದರೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಆಗಿದ್ದಾರೆ. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 2,25,000 ಸರ್. ಓಕೆ, 2,25,000 ಫೈನಲ್ ಪ್ರೈಸ್. ಅದು ಸರ್ ಫೈನಲ್ ಟು ಫೈನಲ್ 2 ಲಕ್ಷ ಕೊಡ್ತೀವಿ ಸರ್. ಫೈನಲ್ 2 ಲಕ್ಷ. ಯಾವ ಮಾಡಲ್ ಅಂದ್ರೆ ಇದು? 10 ಮಾಡಲು ಸಿಂಗಲ್ ಓನರ್ ಮೈಸೂರು ನಂಬರ್. ಓಕೆ, ಎಷ್ಟವರೆಗೂ ಲೋನ್ ಆಗುತ್ತೆ ಇದು? ಸರ್ ಇದಕ್ಕೆ ಪ್ರೈವೇಟ್ ಲೋನ್ ಆಗುತ್ತೆ ಸರ್, ಬ್ಯಾಂಕ್ ಲೋನ್ ಆಗಲ್ಲ. ಪ್ರೈವೇಟ್ ಫೈನಾನ್ಸ್. 10 ಮಾಡಲಾಗಿರಿಂದ ಪ್ರೈವೇಟ್ ಲೋನ್ ಆಗುತ್ತೆ. ಎಷ್ಟವರೆಗೂ ಆಗ್ಬೋದು ಪ್ರೈವೇಟ್? 1 ಲಕ್ಷ ಮಾಡ್ಕೊಡೋಣ ಸರ್. 1 ಲಕ್ಷ. ಫೈನಲ್ 2 ಲಕ್ಷನಾ ಇದು? ಓಕೆ ಓಕೆ, 2 ನಂಬರ್ ಸಿಂಗಲ್ ಓನರ್ ಗಾಡಿ. ಓಕೆ, ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಜೊತೆ ಮಾರುತಿ ಸುಜುಕಿ 800 ಕೂಡ ಇರುತ್ತೆ. ತುಂಬ ಜನ ನಂಗೆ ಕೇಳ್ತಾನೆ ಇದ್ರಿ. ಅದರಲ್ಲೂ ರಂಜಿತ್ ಅನ್ನೋರು ಎಲ್ಲ ಯೂಟ್ಯೂಬ್ ಚಾನಲ್ ಕೂಡ ಕಮೆಂಟ್ ಮಾಡ್ತಾಯಿದ್ರು, ಸರ್ 800 ಒಂದು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ಅಂತ. ಬಟ್ 800 ಸ್ಟಾಕ್ಸ್ ಕಡಿಮೆ ಇರೋದ್ರಿಂದ ನಾನು ಆಲ್ಟೋ ಪ್ಲಸ್ 800 ಎರಡು ಕೂಡ ನಾನು ಸೇಲ್ಸ್ ಮಾಡ್ತಾಯಿದ್ದೀನಿ. ರಂಜಿತ್ ಅವರೇ, ನಿಮಗೋಸ್ಕರನೇ ಈ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ಕಾರು ಕಂಪ್ಲೀಟ್ಲಿ ತುಂಬಾ ನೀಟ್ಲಿ ಮೇಂಟೈನ್ ಕಾರ್ ಅಂತಲೇ ಹೇಳ್ಬೋದು. ಇದು ಬಂದು ಮಾರುತಿ ಸುಜುಕಿ 800 ವಿತ್ AC ಅಲ್ವಾ? ಇದು ವಿತ್ AC ಇರುತ್ತೆ. ಜೊತೆಗೆ ಇದರಲ್ಲಿ ಗ್ಯಾಸ್ ಫಿಟೆಡ್ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಗ್ಯಾಸ್ ಫಿಟ್ಟಿಂಗ್ ಕೂಡ ಇರುತ್ತೆ. ಯಾವ ಮಾಡಲ್ ಇದು? 2005 ಮಾಡಲ್ ಸೆಕೆಂಡ್ ಓನರ್. ಓಕೆ, 2005 ಸೆಕೆಂಡ್ ಓನರು. ಟೈರ್ ಕಂಡೀಷನ್ ಎಲ್ಲ ಕೂಡ ನೀವು ನೋಡ್ತಾ ಇರ್ಬೋದು. ಎಷ್ಟು ಹೊಡಿದೆ ಇದು? ಸರ್ ಇದು ಬಂದು ಬನ್ನಿ ಮೀಟರ್ ತೋರಿಸೋಣ. ಓಕೆ, ನಾನು ನಿಮಗೆ ಓಡೋಮೀಟ್ರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಓಡಿರೋದು ಬಂದು ಎಷ್ಟಿದು? ಇದು ಈಗ 19,000 ತೋರಿಸ್ತೈತೆ. ಮೋಸ್ಟ್ಲಿ ಒಂದು ಇದು ಇದಾಗಿರ್ಬೇಕು. ಇದು 0 ಆಗಿರುತ್ತೆ. 19,000 ತೋರಿಸ್ತಾ ಇದೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ವಿತ್ ಸಿಸ್ಟಮ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡು ಕೂಡ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 1,20,000 ಸರ್. 1,20,000 ಫೈನಲ್ ಪ್ರೈಸು? ಸರ್ 1,05,000 ಕೊಡೋಣ ಸರ್. 1,05,000 ಕೊಡೋಣ. ಓಕೆ, 1,05,000 ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. 1,05,000 ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲನೂ ಕೂಡ. ಹಾಂ, ನೋಡಿ. ಓಕೆ, ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ನೀವು ಪಡಿಬೋದು. ಈಗ ನಾನು ಫ್ರೆಂಡ್ಸ್ ಕಾರ್ಸ್ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಇವ್ರ ಹತ್ರ ಕೂಡ ಒಂದು 2-3 ಆಲ್ಟೋಗಳಿದೆ ಮತ್ತು ಜೆನ್ ಕೂಡ ಇದೆ. ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇವ್ರ ಹತ್ರ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಆಲ್ಟೋ 800 LXI ವೇರಿಯಂಟ್ KA09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ನಂಬರ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ ಇರುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ.
ಫ್ರಂಟಿಂದನೂ ಕೂಡ ನಾನು ತೋರಿಸ್ಕೊಡ್ತೀನಿ. ತದನಂತರ ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ನೀವು ಇದು ನೋಟಿಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ನೀಟ್ಲಿ ಮೇಂಟೈನ್ಡ್ ಇದೆ. ಬಿಸಿಲಿಗೆ ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ, ತೊದಲುತ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾವ ಮಾಡಲ್ ಸರ್ ಇದು? 2014 2014ನೇ ಮಾಡಲು. ಓನರು ಸಿಂಗಲ್ ಓನರು. ಎಷ್ಟು ಓಡಿದೆ ಇದು? 53,000 ಓಡಿದೆ. 53,000 ಶೋರೂಮ್ ಹಿಸ್ಟ್ರಿ ಜೊತೆ 53,000 ಕಿಲೋಮೀಟ್ರ್ ಓಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 275 ಹೇಳ್ತಾರೆ ಸರ್. 275 ನೆಗೋಷಿಯಬಲ್ ಇದೆ. ಆಗುತ್ತೆ. ಓಕೆ, 2,75,000 ಹೇಳ್ತಿದ್ದಾರೆ. ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ಗಾಡಿ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? 2 ಲಕ್ಷ ತನಕ ಲೋನ್ ಆಗುತ್ತೆ. ಓಕೆ, 2 ಲಕ್ಷ ಲೋನೇ ಆಗುತ್ತೆ. ನೀವೊಂದು 2.40 ಅಂತ ಮಾತಾಡಿದ್ರು ಕೂಡ ನಿಮ್ಗೆ 40,000 50,000 ಡಿಫ್ರೆನ್ಸಲ್ಲಿ ನಿಮಗೆ ಡೌನ್ ಪೇಮೆಂಟ್ಗೆ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟು ಇನ್ನೊಂದು ಆಲ್ಟೋ ಇರುತ್ತೆ. ಓಕೆ, ಟೈರ್ಸು ಕೂಡ ನೀಟ್ಲಿ ಇದೆ. ಓಕೆ, 100% ಟೈರ್ಸು ಕೂಡ ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಇದೆ. ಓಕೆ, ಎಲ್ಲ ಬರ್ತದೆ ಸರ್. ಓಕೆ, ಎಲ್ಲನೂ ಇರುವಂಥ ಆಲ್ಟೋ 800 ಗಾಡಿ ಇದಾಗಿರುತ್ತೆ. ಇನ್ನೂ ಒಂದು ಇವ್ರ ಹತ್ರ ಮಾರುತಿ ಸುಜುಕಿ ಆಲ್ಟೋ ಇರುತ್ತೆ, K06 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಾರ್ ಇದು ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಬನ್ನಿ ರೇಸ್ ಸೈಡ್ ನೋಡೋಣ, ಯಾವ ವೇರಿಯಂಟ್ ಅದ ಕನ್ಫರ್ಮ್ ಮಾಡ್ಕೊಂಡು ತದನಂತರ ನಾವು ಡೀಟೇಲ್ಗೆ ಪಿಚ್ಚಿನ ಆಗೋಣ. ಇದು ಬಂದು ಆಲ್ಟೋದಲ್ಲಿ LXA ವೇರಿಯಂಟ್ ಇರುತ್ತೆ. ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಸರ್ ಇದು? 2006 ಥರ್ಡ್ ಓನರು. 2006ನೇ ಮಾಡಲು, ಥರ್ಡ್ ಓನರ್, 3 ಓನರ್ ಆಗಿರ್ತಾರೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು? ಸರ್ 85,000 ಓಡಿದೆ. ಓಕೆ, 85,000 ಕಿಲೋಮೀಟ್ರ್ ಓಡಿರುತ್ತೆ. ಇದರಲ್ಲಿ ಬಂದು ಮ್ಯಾನ್ಯಲ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಲ್ಲಲ್ಲ ಇದರಲ್ಲಿ? ಸಿಸ್ಟಮ್ ಇಲ್ಲ ಸರ್. ಓಕೆ, ಸಿಸ್ಟಮ್ ಬರೋದಿಲ್ಲ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 155 ಹೇಳ್ತಾರೆ. 155. 1,55,000 ಹೇಳ್ತಾರೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, 1,55,000 ಹೇಳ್ತಿದ್ದಾರೆ. ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ನೀವು ಪಡಿಬೋದು. ನಾನೀಗ ಕುವೆಂಪು ನಗರಲ್ಲಿರುವಂಥ ಕಾರ್ ಪ್ಲಾಂಟ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇವ್ರ ಹತ್ರ ಕೂಡ 2 ಆಲ್ಟೋ, ಒಂದು 800 ಇದೆ. ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಫಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ 800. ನೀವು ನೋಡ್ತಾ ಇರ್ಬೋದು, ಇದು ಬಂದು K51 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಫುಲ್ ಕಂಪ್ಲೀಟ್ ಕಾರ್ನ ನಾನು ತೋರಿಸ್ಕೊಡ್ತೀನಿ. ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು 800 ವಿತ್ AC ಇರುತ್ತೆ. ಯಾವ ಮಾಡಲ್ ಇದು? ಸರ್ ಇದು 2008 ಮಾಡಲು 9 ರಿಜಿಸ್ಟ್ರೇಷನು. ಓಕೆ, 2008 ಮತ್ತು 9ನೇ ಸಾಲಿನ ಗಾಡಿ ಇದಾಗಿರುತ್ತೆ. ಓನರ್ ಸೆಕೆಂಡ್ ಓನರ್ ಆಗಿದೆ ವಿತ್ AC ವೇರಿಯಂಟ್ ಇದು. ಎಷ್ಟು ಓಡಿದೆ ಇದು? ಸರ್ 95,000 ಓಡಿದೆ ವಿತ್ ಶೋರೂಮ್ ರೆಕಾರ್ಡ್ ಇದೆ. ವೆಹಿಕಲ್ ತುಂಬ ಮಿಂಟ್ ಕಂಡೀಷನ್ ಇದೆ ಸರ್. ಓಕೆ, ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನೀವೇನು ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೈಲೇಜ್ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ನಿಮ್ಮ ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ ಆ್ಯಂಡ್ ಬೇರೆ ಊರಿಂದ ಯಾರು ಕಡಿಮೆ ಬಜೆಟ್ ಬೇಕು ಅಂದರೆ ನಿಮ್ಮ ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ 1,35,000 ಮಾಡ್ಕೊಡ್ತೀವಿ ಸರ್. ಫೈನಲ್ ಪ್ರೈಸ್ ಅದು? ಫೈನಲ್ ಪ್ರೈಸ್ ಸರ್ 1,35,000, 1,35,000, 1,35,000 ಫೈನಲ್ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು. ಇದ್ರ ಬಗ್ಗೆ ನೀವು ಮಾಹಿತಿನೂ ಕೂಡ ನೀವು ಪಡಿಬೋದು. ಜೊತೆಗೆ ಇವ್ರ ಹತ್ರ 2 ಮಾರುತಿ ಸುಜುಕಿ ಆಲ್ಟೋ ಇರುತ್ತೆ. ಅದರಲ್ಲಿ ಫಸ್ಟ್ ಒಂದು ಬಂದು ಬ್ಲೂ ಕಲರಲ್ಲಿರುತ್ತೆ, K05 ಅಂದರೆ ನಿಮಗೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿನ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದು ಇಲ್ಲಿ ಒಂದು ಡೆಂಟ್ ಇದೆ, ಅದು ಸಣ್ಣ ಡೆಂಟ್ ಇದೆ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಗಳಿದೆ. ಇದು ಬಂದು ಆಲ್ಟೋದಲ್ಲಿ LXA ವೇರಿಯಂಟ್ ಇರುತ್ತೆ. ಯಾವ ಮಾಡಲ್ ಇದು? ಸರ್ ಇದು 8 ಮಾಡಲು ಸೆಕೆಂಡ್ ಓನರ್, ಸಿಂಗಲ್ ಓನರ್. ಸಾರಿ, ಸಿಂಗಲ್ ಓನರ್. 2008 ಮಾಡಲು ಸಿಂಗಲ್ ಓನರ್. LXA ಬರೀ 42,000 ಓಡಿದೆ, ಜಿನಿಯನ್ ರೀಡಿಂಗ್ ಸರ್. ಓಕೆ, 42,000 ಕಿಲೋಮೀಟರ್ ಓಡಿರುತ್ತೆ. LXA ಆದ್ದರಿಂದ ನಿಮಗೆ ಪವರ್ ಸ್ಟೇರಿಂಗು, AC ಸಿಸ್ಟಮ್ ಮಾತ್ರ ಇರುತ್ತೆ. ಪವರ್ ವಿಂಡೋ ಇರೋದಿಲ್ಲ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಫೈನಲ್ ಪ್ರೈಸ್ ಇದಕ್ಕೆ? ಸರ್ ಇದು ಫೈನಲ್ ಪ್ರೈಸು ನಿಮ್ಮ ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ 1,85,000 ಮಾಡ್ಕೊಡ್ತೀವಿ ಸರ್. ಓಕೆ, 1,85,000, 1,85,000 ಫೈನಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ, ಈಗ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ಸಿಲ್ವರ್ ಕಲರು, K09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ನಂಬರ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ, ಇದು ಕೂಡ ಒಳ್ಳೆ ಕಂಡೀಷನಲ್ಲಿರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತೀನಿ. ತದನಂತರ ನಮ್ಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ಆಲ್ಟೋದಲ್ಲಿ LXA ವೇರಿಯಂಟ್ ಇದಾಗಿರುತ್ತೆ. ಯಾವ ಮಾಡಲ್ ಇದು? ಸರ್ ಇದು 2010 ಮಾಡಲ್, ಸಿಂಗಲ್ ಓನರ್, 75,000 ಓಡಿದೆ. ಓಕೆ, 2010 ಸಿಂಗಲ್ ಓನರು, 75,000 ಅಂದರೆ 75,000 ಕಿಲೋಮೀಟರ್. ಸಿಂಗಲ್ ಓನರ್ ಸರ್ ಇದು. ಓಕೆ, ಇದರಲ್ಲೂ ಕೂಡ ನಿಮಗೆ ಮ್ಯಾನ್ಯಲ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ 18+ ಆ್ಯಸ್ ಯೂಶುವಲ್. ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಫೈನಲ್ ಪ್ರೈಸ್? ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,40,000 ಕೊಡ್ತೀವಿ ಸರ್. ಓಕೆ, 2,40,000, 2,40,000 ಫೈನಲ್ ಪ್ರೈಸ್ ಆಗುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಅಪ್ ಟು ನಿಮಗೆ 1.5 lakh ಲೋನ್ ಆಗುತ್ತೆ. ಓಕೆ, 1.5 ಲಕ್ಷ ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ನ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಕಾರ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ, ಈಗ ನೆಕ್ಸ್ಟ್ ಶೋರೂಮಲ್ಲಿ ಯಾವ ಕಾರ್ ಇದೆ ನೋಡ್ಕೊಂಬರೋಣ.
ಪ್ರೀತಿಯ ಬಂಧುಗಳೇ, ನಾನೀಗ ಕಾರ್ ಝೋನ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇವ್ರ ಹತ್ರನೂ ಕೂಡ ಒಂದು 4-5 ಆಲ್ಟೋ ಮತ್ತು ಒಂದು 800 ಇರುತ್ತೆ. ನಾನು ನಿಮಗೆ ಅದ್ರ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇವ್ರ ಹತ್ರ ಫಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ಆಲ್ಟೋ K21 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಗಾಡಿ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಟೋ LXI ವೇರಿಯಂಟ್ ಇದಾಗಿರುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ 2012 2012 ಮಾಡಲ್. ಓನರು ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್ ಇದು? ಸರ್ 50,000 ಸಮಥಿಂಗ್ ಓಡಿದೆ. ಓಕೆ, 50,000 ಚೇಂಜ್ ಓಡಿರುತ್ತೆ. ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೈಟ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ಪ್ರೈಸ್ ಇದಕ್ಕೆ? ಸರ್ 220 ಹೇಳ್ತಾರೆ, ಒಂದು 2 ಲಕ್ಷ ಗಂಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಮ್ಮಿ, ಹೆಚ್ಚು ಕಮ್ಮಿ ಇದೆ, 5,000 ಹೆಚ್ಚು ಕಮ್ಮಿ ಕಸ್ಟಮರ್ ಬರಲಿ. ಓಕೆ, ಬಟ್ ನಮ್ಮ ಆಫೀಸಿಂದ ಒಂದು ಆಫರು ಇದೆ. ಹಾಂ, ಒಂದು 10 ಲೀಟ್ರ್ ಪೆಟ್ರೋಲ್ ಆಫರ್ ಕೊಡ್ತೀವಿ ನಾವು. 10 ಲೀಟ್ರ್ ಪೆಟ್ರೋಲ್, ಡೀಸೆಲ್ ಇರಲಿ ಪೆಟ್ರೋಲ್ ಗಾಡಿಯಲ್ಲಿ 10 ಲೀಟ್ರ್ ನಮ್ಮ ಆಫೀಸ್ನ ನಾವು ಕೊಡ್ತಿದ್ದೀವಿ. ಗಾಡಿ ಭಾಳ ನೀಟಾಗಿದೆ, ತಗೊಂಡು ಹೋಗಿ ಪೂಜೆ ಮಾಡ್ಕೊಂಡು ಮಡಿಕೋಬೇಕು, ಆ ಥರ ಇದೆ ಗಾಡಿ. ಓಕೆ, 2 ಲಕ್ಷ ಆಗುತ್ತೆ ಇದು. 2 ಲಕ್ಷ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ 1 ಲಕ್ಷ 1.25 ಲಕ್ಷ ಗಂಟ ಲೋನ್ ಐತಿದೆ. ಓಕೆ, 2 ಲಕ್ಷ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಇನ್ನೊಂದು ಇವ್ರ ಹತ್ರ ಬ್ಲೂ ಕಲರ್ ಆಲ್ಟೋ ಕೂಡ ಇರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು K03 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲು. ಬನ್ನಿ ರೈಟ್ ಸೈಡ್ ಕೂಡ ನೋಡೋಣ. ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ, ಯಾವ ವೇರಿಯಂಟ್ ಅಂತ. ಇದು ಬಂದು ಮಾರುತಿ ಸುಜುಕಿ ಆಲ್ಟೋ. ನೀವು ನೋಡ್ತಾ ಇರ್ಬೋದು, ನಂಬರ್ ಪ್ಲೇಟ್ ಕೂಡ ಅದನ್ನ ಪೂರ್ತಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಸರ್ ಇದು? ಸರ್ 2009 2009 ಮಾಡಲ್. ಓನರ್? ಓನರು. ಮೂರನೇ ಓನರು. ಓಕೆ, ಯಾವ ವೇರಿಯಂಟ್ ಸರ್ ಇದು? LXIನಾ? LXI ಇದು. LXI. ಎಷ್ಟು ಹೊಡಿದೆ ಇದು? ಸರ್ ಇದು 90,000 ಚಿಲ್ಲರೆ ಹೊಡಿದೆ ಗಾಡಿ. ಓಕೆ, 90,000 ಚೇಂಜ್ ಹೊಡಿರುತ್ತೆ. ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 190 ಹೇಳ್ತಿದ್ರೆ ಓಕೆ, ಒಂದು 80 ಗಂಟೆ ಕೊಡ್ಬೋದು ಸರ್. ಗಾಡಿ ಭಾಳ ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ಆ ಗಾಡಿ ತಗೊಂಡವರು ಆರಾಮಾಗಿ ಮಡಿಕೋತಾರೆ ಗಾಡಿ, ಆ ಥರ ಇದೆ ಗಾಡಿ. ಓಕೆ, 1,80,000. ಪೈಂಟ್ ಟಚ್ ಅಪ್ ಮಾಡ್ಸಂಗಿಲ್ಲ, ಟಿಂಕರ್ ಕೆಲಸ ಇಲ್ಲ, ಇಂಜಿನ್ ಕೆಲಸ ಇಲ್ಲ, ಓಕೆ, ನೀಟಾಗಿದೆ. ಬರಲಿ ಗಾಡಿ ತಗೊಂಡು 10 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಲಿ. ಓಕೆ, 1,80,000ವರೆಗೂ ಆಗುತ್ತೆ. ಲೋನ್ ಏನಾದರೂ ಆಗುತ್ತಾ ಸರ್ ಇದಕ್ಕೆ? ಸರ್ ಇದಕ್ಕೆ ಲೋನ್ ಆಗಲ್ಲ, ಸೇಟು ಹಾಕಿ ಕೊಡ್ತಾರೆ ಅದು ಲೋನು. ನೋಡೋಣ ಮಾತಾಡೋಣ ಅದಕ್ಕೆ. ಓಕೆ, ಜೊತೆಗಿರೋ ಹತ್ರ ಮಾರುತಿ ಸುಜುಕಿ 800 ಕೂಡ ಇರುತ್ತೆ. K04 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ವೆಹಿಕಲ್ನ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಮಾರುತಿ ಸುಜುಕಿ 800 ವಿತ್ AC. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? 2005 4th ಓನರ್. FC ರನ್ನಿಂಗ್ ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ, ಆಲ್ಮೋಸ್ಟ್ ಗಾಡಿಗೆ ಏನು ಖರ್ಚಿಲ್ಲ. ಗಾಡಿ ಸ್ವಲ್ಪ ಸ್ಕ್ರಾಚ್ ಅಂದರೆ ಸೀಟ್ ಸ್ಕ್ರಾಚ್ ಇದೆ, ಅದು ಬಿಟ್ಟರೆ ಏನಿಲ್ಲ ಗಾಡಿಯಲ್ಲಿ. ಓಕೆ, 65,000 ಕಿಲೋಮೀಟರ್ ಓಡೋಮೀಟ್ರಲ್ಲಿ ತೋರಿಸ್ತಾ ಇದೆ. ಸೀಟ್ ಎಲ್ಲ ಸ್ವಲ್ಪ ಪೀಲ್ ಆಗಿದೆ. ಇದನ್ನು ಮಾತ್ರ ನೀವು ಮಾಡಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಎಲ್ಲನೂ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಾರ್ಗೂ FC ಇನ್ಸೂರೆನ್ಸ್ ಎಲ್ಲನೂ ಕೂಡ ರನ್ನಿಂಗಲ್ಲಿರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 90,000 ಹೇಳ್ತಿದ್ರೆ ಮಾತಾಡೋ ಒಂದು 5,000 10,000 ಹೆಚ್ಚು ಕಮ್ಮಿ ಕೊಡ್ಬೋದು ಸರ್. ಓಕೆ, 10 ಗಂಟೆ ಕೊಡ್ಬೋದು. ಮಾತಾಡ್ಬೇಕು ಕಸ್ಟಮರ್ ಜೊತೆ. ಓಕೆ, ಅಲ್ಲಿಗೆ ಒಂದು 80-85,000 ಗಂಟೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಮಾತ್ರ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. 800 ವಿತ್ AC ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಬನ್ನಿ, ಈಗ ನಾನು ನಿಮಗೆ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇಲ್ಲಿ ಇನ್ನೊಂದು ಮಾರುತಿ ಸುಜುಕಿ ಆಲ್ಟೋ ಇರುತ್ತೆ. ಇದು ಬಂದು K55 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ವಿತ್ AC. ಓಕೆ, AC ವೆಹಿಕಲ್ ಇದು. ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ನಾನು ಕಾರ್ನ ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಬನ್ನಿ ಫ್ರಂಟಿಂದನೂ ಕೂಡ ನೋಡೋಣ. ತದನಂತರ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಮಾಡಲ್ ಸರ್ ಇದು? ಸರ್ 2009 2009 ಮಾಡಲ್. ಓನರು? 5 ಓನರ್ಸು. 5 ಓನರ್ ಆಗಿರ್ತಾರೆ. ಓಡಿರೋದು ಗಾಡಿ AC. ಹಾಂ, ಆರ್ಡಿನರಿ ಸ್ಟೇರಿಂಗ್ ಬರೋಕ್ಕಿಲ್ಲ. ಓಕೆ, ಸ್ಮೂತ್ ಆಗಿ ಇರ್ತದೆ ಸ್ಟೇರಿಂಗು. ಗುಡ್ ಮೇಂಟೈನ್ ಇದೆ. ಸೀಟ್ಗಳು ಚೆನ್ನಾಗಿದೆ ಗಾಡಿಯಲ್ಲಿ. ಓಡಿರೋ ಸರ್ ಇದು? ಚೆನ್ನಾಗಿದೆ. 1 ಲಕ್ಷ ಸಮಥಿಂಗ್ ಓಡಿದೆ ಸರ್ ಗಾಡಿ. ಓಕೆ, ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲನೂ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ರೈಟು ಕಮ್ಮಿ ಇದೆ ಸರ್ ಗಾಡಿ ಇದು. 155 ಕೊಡ್ಬಿಡ್ತೀನಿ ಅಂತಾರೆ ಕಸ್ಟಮರು. 155 ಕೊಡ್ಬಿಡ್ತೀನಿ ಅಂತಾರೆ. ಮಾಡಲ್ ಗಾಡಿ ತಗೊಂಡ್ರೆ 190-195 ಆಗ್ತದೆ ಗಾಡಿ. ಒಂದರ ಬಡಿ 5 ಆಗ್ಬಿಟ್ಟಿದೆ ಅಂತ ರೈಟ್ ಕಮ್ಮಿ ಕೊಡ್ತಾ ಇದ್ದಾರೆ. ಓಕೆ, 1,55,000ಗೆ ನಿಮಗೆ ಈ ಮಾರುತಿ ಸುಜುಕಿ ಆಲ್ಟೋ ಸಿಗುತ್ತೆ. ಅದು K55 ರಿಜಿಸ್ಟರ್ಡ್ ವೆಹಿಕಲು. ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ನೀವು ಪಡಿಬೋದು. ಕೊನೆಯ ಆಲ್ಟೋ ಇವರ ಒಂದು ಶೋರೂಮಲ್ಲಿ ಇರೋವಂಥದ್ದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು K09 ಅಂದರೆ ನಿಮಗೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಬ್ಲ್ಯಾಕ್ ಕಲರಲ್ಲಿ ಗಾಡಿ ಇರುತ್ತೆ. ನಾನು ನಿಮಗೆ ಇದರಲ್ಲಿ ಏನೇನು ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ರೆ ಅದನ್ನೆಲ್ಲನೂ ಕೂಡ ನಾನು ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಂಬರ್ ಪ್ಲೇಟ್ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಸೂರು ರಿಜಿಸ್ಟರ್ಡ್ ನಂಬರು. ಆಫ್ಟರ್ ಮಾರ್ಕೆಟು ಮ್ಯಾಗ್ವಿಲು ಕೂಡ ಹಾಕಿದ್ದಾರೆ. ಟೈರ್ ಕಂಡೀಷನು ಕೂಡ ನೀವು ನೋಡ್ತಾ ಇರ್ಬೋದು. ಮತ್ತು ಇವರು ಫ್ರಂಟಲ್ಲಿ ಒಂದು ಎಕ್ಸ್ಟ್ರಾ LED ಲೈಟ್ನೂ ಕೂಡ ಅವರು ಇದು ಮಾಡಿದ್ದಾರೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಸರ್ ಇದು? 2011 2011 ಮಾಡಲ್. ಓನರು?
ಸರ್ 4th ಓನರ್ ಆಗಿದೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ಫ್ರೆಶ್ ಮಾಡ್ಕೊಡ್ತಾರೆ ಅವರೇ ಕಸ್ಟಮರೇ. ಹಾಂ ಹಾಂ, ಎಷ್ಟು ಹೊಡಿದೆ ಸರ್ ಇದು? ಇದೆ ಸರ್ ಇದು. ಓಕೆ, ಓಡಿರೋದು ಸರ್ ಇದು? ಇದೆ, ಒಳ್ಳೆ LED ಲೈಟು ಇದು ಮಾಡಿದ್ದಾರೆ, ಚೆನ್ನಾಗಿದೆ. ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬಿಲ್ ಇದೆ ಗಾಡಿಗೆ. ಹೌದು, ಎಲ್ಲ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದಾರೆ ಇವರು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಎಷ್ಟು ಹೊಡಿದೆ ಸರ್ ಇದು? ಸರ್ 1 ಲಕ್ಷ ಸಂಥಿಂಗ್ ಓಡಿದೆ ಸರ್ ಇದು. ಓಕೆ, 1 ಲ್ಯಾಕ್ ಪ್ಲಸ್ ಓಡಿರುತ್ತೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಈ ಲೈಟ್ ಬ್ಲೂ ಕಲರ್ ಲೈಟ್ ಎಲ್ಲ ಏನು ಮಾಡಿದ್ದಾರೆ ಫೂಟಲ್ಲಿ ಅದೆಲ್ಲನೂ ಕೂಡ ಹಾಕ್ಸಿದ್ದಾರೆ. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ನೀವು ಆ್ಯಸ್ ಯೂಶುವಲ್ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 195 ಹೇಳ್ತಿದ್ರೆ ಹಾಂ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಗಾಡಿ ಮಾತ್ರ ಭಾಳ ಚೆನ್ನಾಗಿದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗು ಒಂದು 30,000 ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಸರ್. ಸೆಂಟ್ರಲ್ ಲಾಕು, ಮ್ಯಾಗ್ ಬಿಲ್, ಬ್ರ್ಯಾಂಡ್ ನ್ಯೂ ಟೈರ್ಸು, Okay. LED ಲೈಟು ಪ್ರತಿಯೊಂದು ಆಗಿದೆ ಸರ್ ಗಾಡಿ ಒಳಗಡೆ. ಓಕೆ, 195 ಹೇಳ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚು ಕಡಿಮೆ ಇರುತ್ತೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇದೆ. ಲೋನ್ ಎಷ್ಟೊಳಗಾಗುತ್ತೆ ಸರ್ ಇದಕ್ಕೆ? ಸರ್ ಲೋನು ಡೀಲರ್ ಸ್ಟೇಟ್ ಕೊಟ್ಟರೆ 75-80 ಗಂಟೆ ಕೊಡ್ಬೋದು ಸರ್. ಓಕೆ, ಓಕೆ, ನೀನು ನೋಡ್ತಾ ಇರ್ಬೋದು ಎಷ್ಟಂದರೆ 195. ಓಕೆ, 1,95,000 ರೂಪಾಯಿಗೆ ನಿಮಗೆ ಈ ಮಾರುತಿ ಸುಜುಕಿ ಆಲ್ಟೋ ಸಿಗುತ್ತೆ. ಇದು LXI ಅಲ್ವಾ ಇಲ್ಲ VX? ಸರ್ AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ. ಓಕೆ, ಅಲ್ಲಿಗೆ VXI ಇದು. VXI ಫಿಟೆಡ್ ಪವರ್ ವಿಂಡೋ ಬಂದಿರೋದು ಇದಕ್ಕೆ. ಓಕೆ, LXI ಅಲ್ಲಿಗೆ ಫಿಟೆಡ್ ಪವರ್ ವಿಂಡೋ ಇರುತ್ತೆ. ವಿಂಡೋ ಬಂದಿದೆ. ಹಾಂ ಹಾಂ, ಮ್ಯಾಗ್ ಬಿಲ್ ಫಿಟೆಡ್ ಇದೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹ್ಞೂ, ಗುಡ್ ಮೇಂಟೆನೆನ್ಸ್ ಇದೆ. ಮೆಕ್ಯಾನಿಕಲ್ ಒಂಚೂರು ಕೆಲಸ ಇಲ್ಲ. ಓಕೆ ಗಾಡಿನೂ ಚೆನ್ನಾಗಿದೆ. ಓಕೆ, ನೋಡೋಣ ಸರ್. ನಮ್ಮ ಸಬ್ಸ್ಕ್ರೈಬರ್ಗೆ ನೋಡ್ತಾರೆ, ಅವ್ರಿಗೆ ಏನಿದ್ರು ಇಂಟ್ರೆಸ್ಟ್ ಇದ್ರೆ ಕರೆ ಮಾಡ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟು ಕೂಡ ಮಾಡಿಸ್ಕೊಡಿ. ನೀವು ನೋಡ್ತಾ ಇರ್ಬೋದು ಗಾಡಿನ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ.